ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಲೆ ಕೇಸ್ ಒಂದರಲ್ಲಿ ಸದ್ಯ ದರ್ಶನ್ ಲಾಕ್ ಆಗಿರೋದು. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಮೊನ್ನೆ 9ನೇ ತಾರೀಕು ಒಂದು ಡೆಡ್ ಬಾಡಿ, ಒಂದು ಮೃತದೇಹ, 30-35 ವರ್ಷದ ಯುವಕನ ಮೃತದೇಹ ಪತ್ತೆಯಾಗಿತ್ತು. ಯಾರ್ದು ಏನು ಅನ್ನೋದು ಗೊತ್ತಾಗಿರಲಿಲ್ಲ ಆ ಸಂದರ್ಭದಲ್ಲಿ. ಆ ವೇಳೆ ಆ ಡೆಡ್ ಬಾಡಿ ಪತ್ತೆಯಾದಂಥ ಜಾಗದ ಸಮೀಪದಲ್ಲಿ ಇರುವಂಥ ಒಂದು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ, ಅಥವಾ ಪೊಲೀಸರು ಕಂಪ್ಲೇಂಟ್ ಅನ್ನು ದಾಖಲಿಸ್ತಾರೆ. ಆ ನಂತರ ತನಿಖೆ ಮಾಡಿದಾಗ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ. ರೇಣುಕಾ ಸ್ವಾಮಿ ಅನ್ನುವಂಥ ವ್ಯಕ್ತಿ. ರೇಣುಕಾ ಸ್ವಾಮಿ ಮೂಲತಃ ಚಿತ್ರದುರ್ಗದ ವ್ಯಕ್ತಿ. ಆತನನ್ನು ಯಾರು ಕೊಲೆ ಮಾಡಿರಬಹುದು ಅಂತ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆ ಕೊಲೆಗೂ ದರ್ಶನ್ ಮನೆಗೂ ಲಿಂಕ್ ಆಗಿದೆ. ದರ್ಶನ್ ಮನೆಯ ಸಮೀಪ ಇರುವಂಥ ಶೆಡ್ನಲ್ಲಿ ರೇಣುಕಾ ಅವರನ್ನ ಕೊಲ್ಲಲಾಯಿತು ಅಥವಾ ಕೊಲೆ ಮಾಡಲಾಯಿತು ಅನ್ನೋ ಅನುಮಾನದ ಮೇಲೆ, ರೇಣುಕಾ ಸ್ವಾಮಿ ಕೊಲೆಯಾಯಿತು ಅನ್ನೋ ಅನುಮಾನದ ಮೇಲೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದಂಥ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಕೊನೆಗೆ ಈ ಕೇಸ್ನಲ್ಲಿ 3 ಸರೆಂಡರು ಕೂಡ ಆಗ್ತಾರೆ. 3 ಶರಣಾಗ್ತಾರೆ ಪೊಲೀಸರ ಮುಂದೆ. ಶರಣಾದಂಥ ಆರೋಪಿಗಳನ್ನ ತನಿಖೆಗೆ ಒಳಪಡಿಸಿದಾಗ, ವಿಚಾರಣೆಗೆ ಒಳಪಡಿಸಿದಾಗ ದರ್ಶನ್ ಹೆಸರು ಪ್ರಸ್ತಾಪ ಆಗಿದೆ. ಆ ನಂತರ ಪೊಲೀಸರಿಗೆ ಗೊತ್ತಾಗಿದ್ದು ಈ ಕೇಸು ದರ್ಶನ್ ಅವರಿಗೆ ಲಿಂಕ್ ಆಗ್ತಿದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗ್ತಾ ಹೋಗುತ್ತೆ. ಪೊಲೀಸರು ಇನ್ನೊಂದಿಷ್ಟು ವಿಚಾರಣೆಯ ವ್ಯಾಪ್ತಿಯನ್ನು ಹಿಗ್ಗಿಸ್ಕೊಳ್ತಾ ಹೋಗ್ತಾರೆ. ಆಗ ಗೊತ್ತಾಗಿದ್ದು ರೇಣುಕಾ ಸ್ವಾಮಿ ಕೊಲೆಯಾಗೋದಕ್ಕೆ ಕಾರಣ ಆಗಿರೋದು ಸೋಷಿಯಲ್ ಮೀಡಿಯಾ. ಅದು ಯಾವುದು? ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಎಂಬಾಕೆಗೆ ಈ ರೇಣುಕಾ ಸ್ವಾಮಿ ಒಂದು ಕಮೆಂಟ್ ಹಾಕಿದ್ರು. ಆ ಕಮೆಂಟ್ನಲ್ಲಿ ಗಲಾಟೆ ಶುರುವಾಗಿತ್ತು. ಇಬ್ಬರ ಮಧ್ಯೆ ಏನೋ ಮಾತುಕತೆ ಸ್ಟಾರ್ಟ್ ಆಗಿತ್ತು. ಆ ನಂತರ ಮೆಸೇಜು ಕೂಡ ಕಳಿಸಿದ್ದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ. ಪವಿತ್ರ ಗೌಡ ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ನಟಿ ಅಂತ ಹೇಳಲಾಗಿದೆ. ಆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜನ್ನು ಇವರು ಕಳಿಸಿದ್ರು, ರೇಣುಕಾ ಸ್ವಾಮಿ ಕಳಿಸಿದ್ರು ಅನ್ನೋ ಕಾರಣಕ್ಕಾಗಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸಿಕೊಂಡು ಇಲ್ಲಿ ಕೊಲೆ ಮಾಡಲಾಯಿತು ಅನ್ನೋದು ಪೊಲೀಸರಿಗೆ ಆನಂತರ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಈಗ ದರ್ಶನ್ ವಶಕ್ಕೆ ಪಡೆಯೋದಕ್ಕೆ ಕಾರಣ ಆಗಿದೆ. ಮೋಸ್ಟ್ ಪ್ರೊಬಬ್ಲಿ ಈ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಕಾರಣ IPC ಸೆಕ್ಷನ್ 302 ಅಡಿಯಲ್ಲಿ ಕೇಸು ದಾಖಲಾಗಿದೆ. ಅಂದ್ರೆ ಕೊಲೆ ಕೇಸು ದಾಖಲಾಗಿದೆ. ರೇಣುಕಾ ಸ್ವಾಮಿ ಕೊಲೆಯ ಹಿಂದೆ ದರ್ಶನ್ ಕೈವಾಡ ಇದೆ ಅನ್ನೋ ಅನುಮಾನ ಪೊಲೀಸರಿಗೆ ವ್ಯಕ್ತವಾಗ್ತಾ ಇರೋದು. ಈಗ ದರ್ಶನ್ ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅನುಮಾನವೂ ಕೂಡ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಆ ಮೃತದೇಹ ಪತ್ತೆಯಾಗಿದ್ದು, ದರ್ಶನ್ ಮನೆಗೆ ಲಿಂಕ್ ಆಗಿದ್ದು, ಸದ್ಯ ದರ್ಶನ್ ಅರೆಸ್ಟ್ ಆಗಿರೋದು. ಪವಿತ್ರ ಗೌಡ ಅವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಕಾರಣ ಇಡೀ ಕೇಸ್ನಲ್ಲಿ ಮೂಲ ಇರೋದು ಪವಿತ್ರ ಗೌಡ. ಪವಿತ್ರ ಗೌಡ ಈ ಹಿಂದೆ ಒಂದು ಸ್ಟೇಟಸ್ ಹಾಕಿದ್ರು, ದರ್ಶನ್ ಅವರ ಜೊತೆಗಿರುವಂಥ ಸ್ಟೇಟಸ್ಸು, ಮತ್ತು 10 ವರ್ಷ ಆಯಿತು ನಮ್ಮಿಬ್ಬರ ಸಂಪರ್ಕ ಶುರುವಾಗಿ ಅನ್ನೋ ಅರ್ಥದಲ್ಲೂ ಒಂದು ಸ್ಟೇಟಸ್ ಅನ್ನು ಹಾಕಿದ್ರು. ಅದು ದರ್ಶನ್ ಅವರ ಪತ್ನಿಯ ಸಿಟ್ಟಿಗೂ ಕೂಡ ಕಾರಣ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು ಜಟಾಪಟಿಯೂ ಕೂಡ ಆಗಿದ್ದನ್ನ ಈಗ ನಾವು ರೀಕಾಲ್ ಮಾಡಬಹುದು. ಸೊ ಈಗ ದರ್ಶನ್ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಈ ಕೇಸಿಗೂ ಈ ಕೊಲೆಗೂ ದರ್ಶನಿಗೂ ಇರುವಂತ ಸಂಬಂಧ ಏನು ಅನ್ನೋದನ್ನು ಪೊಲೀಸರು ಕೆದಕೋದಕ್ಕಿದ್ದಾರೆ. ಪೊಲೀಸರು ಒಂದಿಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಅಂದ್ರೆ ಸಾಕ್ಷ್ಯಗಳು ಯಾವ ರೀತಿ ಸಿಕ್ಕಿದೆ ಈ ಕೇಸ್ನಲ್ಲಿ ಅಂತಂದ್ರೆ, ಆ ಮೃತದೇಹ ಪತ್ತೆಯಾದಂಥ ಸಂದರ್ಭದಲ್ಲಿ ಮೃತದೇಹದ ಜೇಬಿನಲ್ಲಿ ಒಂದು ಆಧಾರ್ ಕಾರ್ಡ್ ಇತ್ತು ಅನ್ನೋ ಮಾಹಿತಿ. ಆ ಆಧಾರ್ ಕಾರ್ಡ್ ಟ್ರೇಸ್ ಮಾಡಿದಾಗ ಯಾರು ಅನ್ನೋದು ಗೊತ್ತಾಗಿದೆ. ಮತ್ತು ಆ ವ್ಯಕ್ತಿ ಯಾರು ಅಂತ ಗೊತ್ತಾದಾಗ ವ್ಯಕ್ತಿಯ ಫೋನನ್ನು ಕೂಡ, ಆ ಫೋನ್ ಎಲ್ಲಿ ಇದೆ ಅನ್ನೋದನ್ನು ಕೂಡ ಪೊಲೀಸರು ತನಿಖೆಗೆ ಒಳಪಡಿಸಿದಾಗ, ಅಥವಾ ನೆಟ್ವರ್ಕ್ ತಡಕಾಡಿದಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಫೋನು ದರ್ಶನ್ ಅವರಿಗೆ ಸೇರಿದಂಥ ಜಾಗದಲ್ಲಿ ಆಕ್ಟಿವ್ ಆಗಿತ್ತು ಅನ್ನೋದು ಗೊತ್ತಾಗಿದೆ. 8ನೇ ತಾರೀಕು ಆಕ್ಟಿವ್ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಸೊ ಈ ಕನೆಕ್ಟಿಂಗ್ ದಿ ಡಾಟ್ಸ್ ಅಂತ ಪೊಲೀಸರು ಮಾಡ್ತಾ ಹೋದಾಗ ಇಲ್ಲಿಗೆ ಬಂದು ತಲುಪಿದೆ. ಸದ್ಯ ದರ್ಶನ್ ಪೊಲೀಸರ ವಶದಲ್ಲಿದ್ದಾರೆ. ದರ್ಶನ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಪವಿತ್ರ ಗೌಡ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ಇನ್ನೊಂದಿಷ್ಟು ಮಂದಿ ಈ ಕೇಸ್ನಲ್ಲಿ ಅರೆಸ್ಟು ಆಗಿದ್ದಾರೆ. ಸದ್ಯ ಅರೆಸ್ಟ್ ಆಗಿರುವಂಥ ಆರೋಪಿಗಳು ಕೊಟ್ಟಿರುವಂಥ ಮಾಹಿತಿ ಮತ್ತು ಕಲೆ ಹಾಕಿರುವಂಥ ಸಾಕ್ಷ್ಯಗಳು ಇದೆಲ್ಲವೂ ಕೂಡ ದರ್ಶನ್ ಅವರಿಗೆ ಮುಳುವಾಗುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾರಣ ಅಲ್ಲಿ ಅರೆಸ್ಟ್ ಆದವರಿದ್ದಾರಲ್ಲ, ಅವರು
ಈ ಕೇಸ್ನಲ್ಲಿ ಏನಿದ್ರೂ ಕೂಡ ಅವರು ಪಾತ್ರಧಾರಿಗಳಷ್ಟೇ ಆಗ್ತಾರೆ. ಸೂತ್ರಧಾರಿ ಯಾರಾಗ್ತಾರೆ ಅಂತಂದರೆ ಹೊಡಿರೋ ಅಂತ ಹೇಳಿದವರು, ಹೊಡೀರಿ ಅಂತ ಪ್ರಚೋದನೆ ಕೊಟ್ಟವರು, ಮತ್ತು ಯಾರ ಕಾರಣಕ್ಕಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯಾಯಿತೋ, ಹಲ್ಲೆಯ ಕಾರಣಕ್ಕಾಗಿ ಆತ ಮೃತಪಟ್ಟನೋ ಅವರೆಲ್ಲರೂ ಕೂಡ ಆರೋಪಿಗಳಾಗ್ತಾರೆ. ಸೊ ಇಲ್ಲಿ ಸೂತ್ರಧಾರಿಗಳು ಮತ್ತು ಪಾತ್ರಧಾರಿಗಳು ಅಂತ ಹೋದಂಥ ಸಂದರ್ಭದಲ್ಲಿ ಸರೆಂಡರ್ ಆದಂಥ ಆರೋಪಿಗಳೇನಿದ್ದರೂ ಕೂಡ ಅವರು A2, A3, A4 ಈ ಕೆಟಗರಿಗೆ ಬಂದರೆ, ಮಾಡಿಸಿದವರು A1ಗೆ ಬರ್ತಾರೆ. ಸೊ ದರ್ಶನ್ ಅವರಿಗೆ ಇಲ್ಲಿ ಸಮಸ್ಯೆಯ ಮುನ್ಸೂಚನೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಕೇಸ್ನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.